ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಸ್ತ್ರ ಅಂಡ್ ವೆಲ್ಕಮ್ ಟು ಸೋವರ್ ಇನ್ ಇ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಮ್ಮ ಎಲ್ಲ ಕ್ರಿಯೇಟರ್ಸ್ಗೆ ಒಂದು ಆಡಿಯೋ ಕ್ವಿಸ್ ನ ಅರೇಂಜ್ ಮಾಡಿದೀವಿ. ಅದು ನಿಮ್ಮೆಲ್ಲರ ಫೇವರೇಟ್ ಗೇಮ್ BGMI ಮೇಲೆ. ಅಂಡ್ ಆಡಿಯೋ ಕ್ವಿಸ್ ಅಂದ್ರೆ ನಾರ್ಮಲ್ ಕ್ವಿಸ್, ಬಟ್ ಇಲ್ಲಿ ಏನಂದ್ರೆ ಸ್ವಲ್ಪ ಟ್ವಿಸ್ಟ್ ಇರುತ್ತೆ. ನಾವು ನಮ್ಮ ಪಾರ್ಟಿಸಿಪೆಂಟ್ಸ್ ಗೆ ಅಂದ್ರೆ ನಮ್ಮ ಕ್ರಿಯೇಟರ್ಸ್ಗೆ BGMI ಅಲ್ಲಿ ಬರೋ ಸೌಂಡ್ಸ್ ನ ಕೇಳ್ತಾ ಇರ್ತೀವಿ. ಅಂದ್ರೆ ಗನ್ ಸೌಂಡ್ ಆಗಿರ್ಬೋದು, ವೆಹಿಕಲ್ ಸೌಂಡ್ಸ್ ಆಗಿರ್ಬೋದು, ಅಥವಾ ನಡೆದಾಡೋ ಸೌಂಡ್ಸ್ ಆಗಿರ್ಬೋದು. ಇದನ್ನ ಕೇಳಿ ಅದ್ರ ಮೇಲೆ ನಾವು ಕ್ವೆಶನ್ಸ್ ನ ಕೇಳ್ತಾ ಇರ್ತೀವಿ. ಸೊ ಅಫ್ಕೋರ್ಸ್ ಕ್ವೆಶನ್ ಯಾರೆಲ್ಲ ಆನ್ಸರ್ ಮಾಡ್ತಾರೆ ಅವರಿಗೆ ಕೆಲವೊಂದು ಪಾಯಿಂಟ್ ಸಿಗ್ತಾ ಇರುತ್ತೆ. ಅಂಡ್ ಕೆಲವೊಮ್ಮೆ ತಪ್ಪು ಉತ್ತರ ಕೊಟ್ರೆ ಪಾಯಿಂಟ್ಸ್ ಮೈನಸ್ ಕೂಡ ಆಗುತ್ತೆ. ಅಂಡ್ ಅಫ್ಕೋರ್ಸ್ ನಮ್ಮ ಕ್ರಿಯೇಟರ್ಸ್ ಎಲ್ಲರೂ BGMI ಕ್ರಿಯೇಟರ್ಸ್, BGMI ಅಲ್ಲಿ ಅರ್ಧ ಕುಡಿದು ಬಿಟ್ಟಿದ್ದಾರೆ. ಸೊ ಇದೆಲ್ಲ ಇವ್ರಿಗೆ ನೀರ್ ಕುಡ್ದಂಗೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾವು ಸ್ವಲ್ಪ ಟ್ವಿಸ್ಟ್ ಗಳನ್ನು ಇಡ್ತಿರ್ತೀನಿ. ನನ್ನ ಕಡೆಯಿಂದ ನಾನು ಎಷ್ಟು ಕಷ್ಟ ಮಾಡೋಕ್ಕಾಗುತ್ತೆ ಅದನ್ನು ಮಾಡಿದೀನಿ. ಸೊ ನೋಡೋಣ ಹೆಂಗೆ ನಮ್ಮ ಕ್ರಿಯೇಟರ್ಸ್ ಈ ಕ್ವೆಶನ್ ಅಥವಾ ಕ್ವಿಜ್ ಸೀರೀಸ್ ನ ಆನ್ಸರ್ ಮಾಡ್ತಾರೆ ಅಂತ. ಸೊ ಫಸ್ಟ್ ಒಂದು ತುಂಬಾನೇ ಸಿಂಪಲ್. ಇಲ್ಲಿ ಪ್ರತಿ ಪಾರ್ಟಿಸಿಪೆಂಟ್ಗೂ ನಾವು ಒಂದು ಗನ್ ಫೈರ್ ಆಗೋ ಸೌಂಡ್ ಪ್ಲೇ ಮಾಡ್ತಾ ಇರ್ತೀವಿ. ಅಂಡ್ ಆ ಸೌಂಡ್ ನ ಕೇಳಿಸ್ಕೊಂಡು ಇವ್ರು ಯಾವ ಗನ್ ಅಂತ ಕಂಡುಹಿಡಿಯಬೇಕು. ಇಫ್ ಅವ್ರು ಕೊಟ್ಟಿರೋ ಆನ್ಸರ್ ಕರೆಕ್ಟ್ ಇದ್ರೆ ಅವ್ರಿಗೆ 10 ಪಾಯಿಂಟ್ ಸಿಗುತ್ತೆ. ಅಂಡ್ ಸದ್ಯಕ್ಕೆ ತಪ್ಪು ಉತ್ತರ ಇದ್ರೆ ಯಾವುದೇ ಪಾಯಿಂಟ್ ಡಿಡಕ್ಷನ್ ಮಾಡಲ್ಲ. ಸೊ ಲೆಟ್ಸ್ ಗೋ. ಸಿರಿ ಫಸ್ಟ್ ಓಕೆ ನೋಡಿ ನೆನ್ನೆನೂ ನಿಮಗೆ ಇನ್ನೊಂದ್ಸತಿ ಪ್ಲೇ ಮಾಡಿ. ಡಬಲ್ ಬ್ಯಾರಲ್ ಶಾರ್ಟ್ ಗನ್. ಎರಡು ಸಾರಿ ನೆಕ್ಸ್ಟ್ ಪ್ಲೇ ಆಗ್ತಿದೆ. ಇಲ್ಲ ಇದೊಂದೇ, ಸಾರಿ ಅದು ಆಟೋ ಪ್ಲೇ. ಅದೇ ಡಬಲ್ ಬ್ಯಾರಲ್. ಗನ್ ನೇಮ್. ಸಾರಿ ಅಲ್ಲ ವೇಟ್ ಚೇಂಜ್ ಮಾಡ್ಬೋದಲ್ಲ? ಇನ್ನು ಕನ್ಫರ್ಮ್ ಆಗಿಲ್ಲ. ಗನ್ ನೇಮ್ ಹೇಳಿ, ಅದಕ್ಕೆ ಚೇಂಜ್ ಮಾಡೋದು ಅಷ್ಟೇ. ಶಾರ್ಟ್ ಗನ್ ಅಂತ ಕನ್ಫರ್ಮ್ ಮಾಡ್ಕೊಳ್ತೀರಾ? ಅಲ್ಲ ಡೈರೆಕ್ಟ್ ಹೆಸರು ಹೇಳ್ಬೇಕಾ? ಹೆಸರು ಹೇಳಿದ್ರೆ ಬೆಸ್ಟ್. ಶಾರ್ಟ್ ಗನ್ ಅಂತ ಗೊತ್ತು, ಅದು ಎರಡೇ ಬುಲೆಟ್ ಅಲ್ಲಿ ಹೊಡಿಯಕ್ಕಾಗೋದು. ಸೊ ನೇಮ್ ನೆನಪಾಗ್ತಾ ಇಲ್ಲ ನಂಗೆ. ಬೇರೆಯವ್ರು ಹೇಳ್ಬೋದಾ? ಇಲ್ಲ ಬೇರೆ ಹೇಳಿದ್ರೆ ಪಾಯಿಂಟ್ಸ್ ಇಲ್ಲ. ಗೆಸ್ ಮಾಡಿ ಹೋಗ್ಲಿ. ಸಾರ್ಟ್ ಆಫ್ ಸಾರ್ಟ್ ಆಫ್. ಯಪ್, ಸಾರ್ಟ್ ಆಫ್. ಅದೇ ಎರಡು ನನಗೆ ಗೊತ್ತು, ಹೆಸರು ನೆನಪಿಲ್ಲ ಅದು. ಓಕೆ ಸ್ಮಿತಾ. ಓ ಲೇಡೀಸ್ ಫಸ್ಟ್ ರೂಲ್ಸ್ ನಡೀತಾ ಇದೆ. ಎಲ್ರಿಗೂ ಇಷ್ಟೊಂದು ಈಸಿ ಕೊಟ್ಬಿಟ್ರೆ ಹೆಂಗೆ? P90 P90 ಅಲ್ಲ, ಏಸ್ ಅನ್ಸುತ್ತೆ. ಇದು G363. ಓಕೆ 5 ಆಮ್ ನೈಸ್. ಈ ತರ ಸ್ಮೂತ್ ಆಗಿ ಇದೇ ಇರೋದು ಅಂತ, ಐ ಮೀನ್ ಇಯರ್ ಅಲ್ಲಿ ಸ್ಮೂತ್ ಸೌಂಡ್. ಓ ಅದು ಕೇಳಿದ ತಕ್ಷಣ ನನಗೆ ಗೊತ್ತಾಯ್ತು ಅದು G363 ಅಂತ. ಓಕೆ ಓಕೆ ಫ್ರಾಸ್ಟ್ ಅಂತಲ್ಲ, ಫ್ರಾಸ್ಟ್ ಅದು. ಹಾ ಓ ಈ ಕನ್ನ ಹೆಸರು ಗೊತ್ತಿಲ್ಲ ಗುರು. ಟೆನ್ಷನ್ ಫ್ರೀ ಗನ್ ಇದು. ನೀವು ಸಪ್ರೆಸರ್ ಹಾಕೊಂಡು ಕೇಳಿರ್ತೀರ ಅಷ್ಟೇ, ನಾನು ಸಪ್ರೆಸ್ಟ್ ಕೇಳಿರಲ್ಲ ಅನ್ಸುತ್ತೆ. ಊರವ್ರ ಗನ್ ಹೆಸರೆಲ್ಲ ಹೇಳ್ಬಿಟ್ಟು ಈ ಗಂದೆ ಮಾಡ್ತೋದೆ ಗುರು. ಹೆಸರಿಗೆ ಹೇಳ್ಬೇಕು ಅಂತ QBZ ಲಾಕ್ ಮಾಡ್ಕೊಳ್ಳಿ. ಇದು ಒಂದು ಅದ್ರ ಹೆಸರೇನು? ಫಾರ್ಮಸ್ ಬ್ರೋ. ಫಾರ್ಮಸ್ ಬ್ರೋ ಫಾರ್ಮಸ್ ಎಲ್ಲ ಸೌಂಡ್ ಒಂದೇ ತರ ಇದೆ, ಅದು ಎಲ್ಲ ಒಂದೇ ತರ ಇದೆ. ನಾನು ಇದು ಅಂದ್ಕೊಂಡೆ 50 ಆಮೋಸ್ ಶಾರ್ಟ್ ಇದು ಬರುತ್ತಲ್ಲ. ಇಲ್ಲ, ಅದು ನಂದು ಫೈರ್ ಮಾಡಿದ್ದು ಚೇಂಜ್ ಇದೆ ಅಷ್ಟೇ, ವೇರಿಯೇಷನ್ ಇದೆ. ಅದು ಏನಕ್ಕೆ ಅಂದ್ರೆ ನಿಮ್ಗೆ ಗನ್ ಗೊತ್ತು. ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲ ಹಾಕೈ. ಫಸ್ಟ್ ರೌಂಡ್ ಎಲ್ರಿಗೂ 0. ಹಾಕೈ ಬ್ರೋ 4-5 ಹೊಡ್ಸ್ಬಿಡಿ ಬ್ರೋ ಒಂದೇ ಸಲ. ಇಲ್ಲ ಇದು ಮಾತ್ರ ಹೊಡೆದಿರಿ, ತಡೀರಿ. ಓಕೆ ಇದು ತಡಿ, ಇನ್ನೊಂದ್ಸಲ ಪ್ಲೇ ಮಾಡಿದ್ದೀನಿ. ಇದು ಎಕ್ಸಾಕ್ಟ್ಲಿ ಬಂದು MK12. MK12 ಇದು QBU ನಾ ಬ್ರೋ QBU ಅಲ್ಲಿ ಬರುತ್ತೆ. ಹಾಕೈ ಬ್ರೋ ಈ ಸೌಂಡ್ ಬರುತ್ತೆ, ಸಿಂಗಲ್ ಅದೇ ಬರೋದು ಸಿಂಗಲ್ ಬ್ರೋ. ಶಾಟ್ಸ್.
ಸಿಂಗಲ್ ಶಾಟ್ಸ್ ಅದು DMR ಗೊತ್ತು, QBU ನನಗೆ ಹಾ. ಶನಕ ಸಿಗೋ DMR ಅದು ಗೊತ್ತು, ಬಟ್ ಇದ್ರ ತರ MK12 ತರ ಸೌಂಡ್ ಮಾಡಲ್ಲ. ಫಸ್ಟ್ನೇ ರೌಂಡ್ ಸಕ್ಸಸ್ಫುಲಿ 0 ಪಾಯಿಂಟ್ಸ್ ಅಲ್ಲಿ ಎಲ್ರು ಈಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದೀವಿ ಇಲ್ಲಿ. ಆಲ್ರೈಟ್, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸೆಕೆಂಡ್ ರೌಂಡ್ We are sovereign. ಸೊ ರೌಂಡ್ 1 ಆಯ್ತು. ಇವಾಗ ರೌಂಡ್ 2. ನೀವು BGMI ಆಡಿದ್ರೆ ಅಥವಾ ನೋಡಿದ್ರೆ ಅಲ್ಲಿ ಪ್ಲೇಯರ್ಸ್ಗಳು ಡಿಫ್ರೆಂಟ್ ಟೆರೈನ್ ಮೇಲೆ ಓಡಾಡ್ತಿರ್ತಾರೆ. ಅಂದ್ರೆ ಡಿಫ್ರೆಂಟ್ ಸರ್ಫೇಸ್ಗಳು, ರೋಡ್ ಮೇಲೆ ಆಗಿರ್ಬೋದು, ಐಸ್ ಮೇಲೆ ಆಗಿರ್ಬೋದು, ನೀರ್ ಮೇಲೆ ಆಗಿರ್ಬೋದು. ಸೊ ಇಂಥ ಟೈಮಲ್ಲಿ ಡಿಫ್ರೆಂಟ್ ಸೌಂಡ್ಸ್ ಬರ್ತಾ ಇರುತ್ತೆ. ಸೊ ಅದೇ ತರ ಇವಾಗ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ನಾವೊಂದು ಆಡಿಯೋ ಪ್ಲೇ ಮಾಡ್ತಿರ್ತೀವಿ. ಅದರಲ್ಲಿ ಈ ಡಿಫ್ರೆಂಟ್ ಟೆರೈನ್ಸ್ಗಳಲ್ಲಿ ಒಬ್ಬ ಪ್ಲೇಯರ್ ಓಡಾಡ್ತಾ ಇರಲ್ಲ, ಬಟ್ ಹಾರಾಡ್ತಾ ಇರ್ತಾನೆ. ಹಾರ್ತಾ ಇರ್ತಾನೆ. ಅಂಡ್ ಆ ಪ್ಲೇಯರ್ ಯಾವ ಟೆರೈನ್ ಮೇಲೆ ಹಾರ್ತಾ ಇದ್ದಾನೆ, ಅಂದ್ರೆ ಯಾವ ಸರ್ಫೇಸ್ ಮೇಲೆ ಹಾರ್ತಿದ್ದಾನೆ, ಐಸಾ, ಗ್ರಾಸಾ, ನೀರ, ಇದನ್ನ ಕಂಡುಹಿಡಿಬೇಕು ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್. ಅಂಡ್ ಯಾರೆಲ್ಲ ಫಸ್ಟ್ ಬಜರ್ ಆದ್ಮೇಲೆ ಬಜರ್ ಓದ್ತಿದ್ದಾರೆ ಅವರ ಆನ್ಸರ್ ಗಳನ್ನ ಕೂಡ ನಾವು ಕೇಳಿಸ್ಕೊಳ್ತೀವಿ. ಆದ್ರೆ ಫಸ್ಟ್ ಪರ್ಸನ್ ಆನ್ಸರ್ ಕರೆಕ್ಟ್ ಆಗಿದ್ರೆ ಇವರ ಆನ್ಸರ್ ಗಳನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಫಸ್ಟ್ ಪರ್ಸನ್ ರಾಂಗ್ ಆನ್ಸರ್ ಕೊಟ್ರೆ ಇಲ್ಲಿ ಎಲ್ಲರ ಆನ್ಸರ್ ಕನ್ಸಿಡರ್ ಮಾಡ್ತೀವಿ. ಅಂಡ್ ಯಾರೆಲ್ಲ ಕರೆಕ್ಟ್ ಆಗಿ ಆನ್ಸರ್ ಕೊಟ್ರು ಅವರಿಗೆ 10 ಪಾಯಿಂಟ್ಸ್, ಅಂಡ್ ಯಾರೆಲ್ಲ ತಪ್ಪು ಆನ್ಸರ್ ಕೊಟ್ರು ಅವರಿಗೆಲ್ಲ -10 ಪಾಯಿಂಟ್ಸ್. ಫ್ರಾಸ್ಟ್ ನನ್ನ ಮೇಲೆ ಬಂದ್ ಬಿಟ್ಟಿದ್ದು. ಬ್ರೋ ನಾರ್ಮಲ್ ಇದ್ರ ಮೇಲೆ ಎಗರಿತಿರೋದು ಬ್ರೋ ಅದು. ಇಲ್ಲ, ಸ್ನೋ ಮೇಲೆ. ಸ್ನೋ ಸ್ನೋನಾ ಕನ್ಫರ್ಮಾ? ಸ್ನೋ ಕನ್ಫರ್ಮ್. ಸ್ನೋ ಅಲ್ಲ, ಕರೆಕ್ಟಾ? ಸ್ನೋ ಅಲ್ವಾ? ಸ್ಯಾಂಡ್. ಯಾವ್ದದು? ಸ್ಯಾಂಡ್. ಓ ಬಿಡಿ ಹೋಗ್ಲಿ, 0 ಇರ್ತೀವಿ. ಮುಂದೆನೂ ಹೋಗಲ್ಲ, ಹಿಂದೆನೂ ಹೋಗಲ್ಲ. ಓಕೆ ಸ್ಮಿತಾ. ಓಕೆ. ರೋಡ್. ಸ್ಮಿತಾ ಆಪ್ಷನ್ಸ್ ಇನ್ನೊಂದ್ಸಲ ತೋರಿಸ್ತೀನಿ. ನನಗ್ ಮಾತ್ರ ಯಾಕೆ ತೋರಿಸಿಲ್ಲ ಆಪ್ಷನ್ಸ್? ಎಲ್ಲಕ್ಕಿಂತ ಮುಂಚೆ ತೋರಿಸಲ್ಲ ಆಪ್ಷನ್ ಇದು ಅಂತ ಆನ್ಸರ್ಸು. ಎಲ್ಲ ಸ್ಕ್ರೀನ್ ಮುಂದೆ ಮತ್ತೆ ಸೌಂಡ್ ಹಾಕಿ. ಸ್ನೋ, ರಾಕ್ಸ್, ಮೆಟಲ್, ಸ್ಯಾಂಡ್, ವಾಟ್. ಅವ್ರು ಎಷ್ಟು ಕ್ಲೀನ್ ಕೇಳಿಸ್ಕೊಂತವ್ರು ಅಂದ್ರೆ ಹೆಡ್ಫೋನ್ ಎಲ್ಲ ಹಿಂಗೆ ಅಮ್ಕ್ಬಿಟ್ಟು. ಸ್ಯಾಂಡಾ? ಸ್ಯಾಂಡ್ ಅಲ್ಲ, ಇದು ನಾರ್ಮಲ್ ಗ್ರಾಸ್ ಗ್ರೌಂಡ್. ಓಕೆ. ಈಸಿ ಪೀಸಿ ಆರ್ ವಾಟ್? ಇಂತ ಈಸಿ ಇದೆಲ್ಲ ಕೊಟ್ಬಿಟ್ರೆ ಹೆಂಗೆ ಹೇಳಿ? Bro, water bro. ಈಸಿ. ಚಿಕ್ಕ ಪಾಪು ಕೇಳಿದ್ರೆ ಹೇಳ್ತಿದ್ದು ವಾಟರ್ ಅಂತ. 10 ಪಾಯಿಂಟ್ಸ್. ಇದು ಫಸ್ಟ್ ಟೈಮ್ ಸ್ಕೋರ್ ಹೋಗ್ತಿರೋದು ಬೋರ್ಡಿಗೆ. Let's go guys. ನೆಕ್ಸ್ಟ್ ನೆಕ್ಸ್ಟ್ ಉಳಿದಿರೋದು ಯಾರು? ಸಿರಿ ಒಬ್ರು ಇರೋದಲ್ಲ? ಸರಿ ಅವರು ರಾಕ್ ಮೇಲೆ ಅನ್ಸುತ್ತೆ. ಕರೆಕ್ಟ್. ಕರೆಕ್ಟಾ? ಥ್ಯಾಂಕ್ ಯು. ಸೊ ಅಲ್ಲಿಗೆ ರೌಂಡ್ 2 ಇದಾಗಿದೆ. ಅಲ್ಲಿ ಕಂಪ್ಲೀಟೆಡ್. ಬಂದಿರೋ ಪಾಯಿಂಟ್ಸ್ ಇಬ್ರಿಗೆ ಮಾತ್ರ, ಹಾಕೈ ಮತ್ತೆ ಸಿರಿಗೆ. ಓಕೆನಾ? ಹಲೋ ಫ್ರಾಸ್ಟ್, ಹೇಗಿದ್ದೀರಾ? ನಾವಿಲ್ಲಿ ನಾವಿಬ್ರೆ ಪಾರ್ಟ್ನರ್ಸ್ ಈಗ. ರೈಟ್ ಗೈಸ್, ನೆಕ್ಸ್ಟ್ ರೌಂಡ್ ಬಂದ್ಬಿಟ್ಟು ಬಜರ್ ರೌಂಡ್ ಶುರು ಆಗುತ್ತೆ. ಸೆಟಪ್ ಮಾಡ್ತಿದ್ದೀನಿ, ಒಂದೇ ನಿಮಿಷ. ಸೊ ಬಜರ್ ರೌಂಡ್ ನೋಡಿ ಈಗ ಹೆಂಗೆ ಅಂತ ಹೇಳಿ. ಓಕೆ, ಅದೇ ನೋಡೋಣ ಅಂತ ಯೋಚನೆ ಮಾಡ್ತದೆ. ಸೊ ಬೇಸಿಕಲಿ ಇದು ಪಿಕಪ್ ರೌಂಡ್ ಆಯ್ತಾ? ನೀವೇನು ಪಿಕಪ್ ಮಾಡ್ತಿದ್ದೀಯ ಅನ್ನೋದು ಹೇಳಬೇಕು. ಓಕೆನಾ? ಸೊ ಇಲ್ಲೊಬ್ಬ ಪ್ಲೇಯರ್ ಲೂಟ್ ಪಿಕಪ್ ಮಾಡ್ತಾ ಇದ್ದಾನೆ. ಸೊ ಏನು ಪಿಕಪ್ ಮಾಡ್ತಿದ್ದಾನೆ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಓಕೆನಾ? ಬಜಾರ್ ಹೊಡೆದಾಯ್ತು. ಟರ್ನ್ ಆನ್ ಸೌಂಡ್ ಕೊಟ್ಟಿದ್ದೀನಲ್ಲ ಗುರು? ಎರಡು ಸತಿ ಹೊಡಿಬೇಕು. ಕಮನ್ ಫ್ರಾಸ್ಟ್. ಆಮೋ ಕರೆಕ್ಟಾ? ಉಳಿದವರು ಕರೆಕ್ಟ್. ಆಮೋ ಕರೆಕ್ಟಾ? 20 ಪಾಯಿಂಟ್ ಸೀದಾ ಕೈ ಕೊಟ್ಟು ಹೋಗ್ಬಿಟ್ರಾ? ನೋಡಿ, ಇದೇ ಬಜರ್ ರೌಂಡ್ ಕಾಯ್ತಾ ಇದ್ದೆ ನಾನು. ನಮ್ದುನ್ನು ಸೀದಾ ಮುಂದೆ ಹೋದ್ರು. ಆಯ್ತಾ? ಇನ್ನೊಂದ್ಸಲ ಪ್ಲೇ ಮಾಡ್ಬೇಕಾ ಎಲ್ಲರೂ? ಇಬ್ಬರೇ ಓದ್ತಿರೋದು, ನಾನು ರೇಸ್ ತಗೊಳಲ್ಲ. 20 ಪಾಯಿಂಟ್ ಐತೆ, ಸುಮ್ಮನೆ ಕುತ್ಕೋತೀನಿ.
ಓಕೆ ತಡೀರಿ ಯಾವ್ದು ಪ್ಲೇ ಮಾಡಿದ್ದು ಇನ್ನೊಂದ್ಸತಿ ಪ್ಲೇ ಮಾಡ್ಬೋದಾ? ನಾವು ಬಜಾರ್ ಹೊತ್ತಿಲ್ವಲ್ಲ. ಹೇಳ ಅಲ್ಲ ಬದರೆಲ್ಲ ಒತ್ತಿ ಆಯ್ತಾ ನಿಮ್ಮದು? ಎಲ್ರೂ ಓದ್ತಾಯ್ತು, ನಾನು ಒಬ್ಬನ್ ಬಿಟ್ಟು ಹೇಳ್ರಿ. ಸ್ಮಿತಾ ಅವ್ರು ಹೇಳಿ. ಗ್ರಿಪ್ಪು. ಹಾಕೈ ಯಾವ ಯಾವ ಹಾಕೈ ಹಾಕೈ ಏನ್ ಪಿಕಪ್ ಮಾಡಿದ್ರು ಅಂತನಾ? ಹೌದು. ಅದು ಒಂದು ಕಾಯಿನ್ಸ್. ಹೇ ಸಿರಿ ಕಾಯಿನ್ಸ್. ಗ್ರಿಪ್. ಏನಕ್ಕಂದ್ರೆ ಸ್ಮಿತಾ ಅದೇ ಹೇಳಿದ್ದು. ಯಾಕೈ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ರು ಹೇಳು? ಫಸ್ಟ್ ರೌಂಡ್ ಆದ್ಮೇಲೆ ಏನ್ ಕೇಳಿಸ್ಕೊತಾ ಇದೆಯಾ? ಸ್ಮಿತಾ ಅವರು ರಾಂಗ್ ಆನ್ಸರ್ ಕೊಟ್ಟಿದ್ರೆ ನಿಮ್ಮ ಇದು ಕನ್ಸಿಡರ್ ಆಗ್ತಿತ್ತು. ಈಗ ನೆಗೆಟಿವ್ ಇದಾಗಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ ಆನ್ಸರ್ ತಪ್ಪಾಗಿದ್ರೆ -10. ಇವಾಗ ಇಲ್ಲ, ಸ್ಮಿತಾ ಅವ್ರು ಕೊಟ್ಟಿರೋದಕ್ಕೆ, ಸ್ಮಿತಾ ಅವರು ಕರೆಕ್ಟ್ ಆಗಿ ಆನ್ಸರ್ ಮಾಡೋದಕ್ಕೆ ನೀವು ಸೇವ್ ಆದ್ರಿ -10 ಇಂದ. ಓಕೆನಾ? ಸ್ಮಿತಾ ಅವರು ಇವಾಗ ಜಂಪ್ ಆದ್ರು ನೋಡಿ. ಸ್ಮಿತಾ ಅವ್ರಿಗೆ +20 ಇವಾಗ. ಇಬ್ರು ಒಂದೇ ರೌಂಡ್ 2010. ಮತ್ತೆ ಪ್ಲೇ ಮಾಡ್ಬೋದಾ? ಪ್ಲೇ ಮಾಡ್ತೀನಿ ಎಷ್ಟೊತ್ತು ಬೇಕಾದ್ರೆ. ಎಷ್ಟೊತ್ತು ಬೇಕಂತ? ಹೌದು ಗುರು, ಇದು ಸೀರಿಯಸ್ಲಿ ಗೊತ್ತಿಲ್ಲ ನನಗೆ. ಹಂಗೆ ಪ್ಲೇ ಮಾಡ್ತಾನೆ ಇರಿ. ಐಡಿಯಾ ಇದೆ, ಬಟ್ ಯಾಕೆ ಮೈನಸ್ ಮಾಡ್ಕೋಬೇಕು? ಅಷ್ಟೇ ಈ ಕ್ವಶನ್ ಯಾರೋ ಬಜರ್ ರ್ಯಾಂಡಮ್ ಗೆಸ್ ಮಾಡ್ಲಾ? ಬಜರ್ ಗೊತ್ತಿಲ್ಲ, ರ್ಯಾಂಡಮ್ ಗೆಸ್ ಮಾಡು. ನಾನು ಗೆಸ್ ಕನ್ಸಿಡರ್ ಮಾಡಲ್ಲ, ಗೆಸ್ ಮಾಡ್ಕೊಳ್ಳಿ. ಇನ್ನು ಪೇನ್ ಕಿಲ್ಲರ್ ಅದೇ ಡ್ರಿಂಕ್ಸ್. ಎಕ್ಸ್ಟೆಂಡೋ ಅಲ್ಲ, ಎಕ್ಸ್ಟೆಂಡೋ. ಪೇನ್ ಕಿಲ್ಲರ್ ಅಲ್ಲ, ಸ್ಕೋಪ್ ಅನ್ಸ್ತಿದೆ. ನನಗೆ ಯಾಕೋ ಎಕ್ಸ್ಟೆಂಡ್ ಅನ್ಸಿದೆ. ಅಯ್ಯೋ ಎಕ್ಸ್ಟೆಂಡೆಡ್ ಹೇಳ್ಬೇಕಿತ್ತು. ಥೋ ಓಕೆ, ನೆಕ್ಸ್ಟ್ ಟೈಮ್ ಇಂದ ರ್ಯಾಂಡಮ್ ಆನ್ಸರ್ಸ್ ಇದು ಮಾಡಲ್ಲ ಆಯ್ತಾ? ಯಾಕಂದ್ರೆ ಹೇಳಿ ಕರೆಕ್ಟ್ ಆನ್ಸರ್ ಇದಾಗ್ಬಿಡುತ್ತೆ. ಓಕೆ ಓಕೆ ಆಯ್ತಾ? ಸೊ ಫಸ್ಟ್ ಅಯ್ಯೋ ನಾನೇ ಓದ್ತಿದ್ದು. ಸಿರಿ ಅವರು ಮೆಡ್ಸ್ ಅನ್ಸುತ್ತೆ. ಓಕೆ, ಬ್ಯಾಕ್ ಪ್ಯಾಕ್. ಸ್ಮಿತಾ ನಾನು ಇಲ್ಲ, ವೆಸ್ಟ್. ಓ ಕಂಗ್ರಾಟ್ಸ್ ಫಾರ್ ಮೀ. ಸ್ಮಿತಾ ಅವ್ರು ಕರೆಕ್ಟ್. ಹೌದಾ? ನಂದು ಇವಾಗ ಮೈನಸ್ಸಾ? ಎಸ್. ಈ ಮೈನಸ್ ಯಾಕಾದ್ರೂ ಓದ್ತಿದ್ದು ನಾನು, ನೀನು ಓದ್ತಲ್ಲಪ್ಪ. ಇಬ್ರ ಹತ್ರ 10 ತಾನೇ ಇದ್ದಿದ್ದು. ನಂದು ಮೈನಸ್ 0 ಇವಾಗ. ಇವಾಗ ನಂಗೆ ಪ್ಲಸ್ ಎಷ್ಟಾಗುತ್ತೆ? +12 ಸೊ 20. ಓಕೆ 10 ಸೆಕೆಂಡ್ ಗೆಸ್ ಮಾಡಿ. ಆಯ್ತು, ಆರಾಮ್ಸೆ ಕುತ್ಕೊಂಡ್ಬಿಟ್ಟಿದ್ದಾರೆ ಫ್ರಾಸ್ಟ್ ಅವರು. ಬೇಡ ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ. ಆದ ತಕ್ಷಣ ಇನ್ನೊಂದು 20 ತಗೊಂತೀನಿ ನೋಡಿ ಇವಾಗ. ಓ ಇಂತದೇ ಕೊಡ್ತಿರಲ್ಲ. ನಾನು ರಿಸ್ಕೆ ತಗೊಳ್ಳಲ್ಲ ಗುರು, ರಿಸ್ಕೆ ತಗೊಳ್ಳಲ್ಲ ನಾನು. ಮತ್ತೊಂದು ಸೌಂಡು ಗೊತ್ತಿಲ್ಲ. ನಾನು ಹೇಳಲ್ಲ, ಓ ಸೌಂಡ್ ನಾನೇ ಬಸರ್ ಓದ್ತಿರೋದು. ನೀವೇ ಬದರುತ್ತಿರೋದು. ಯಾರೆಲ್ಲ ಬದರುತ್ತೀರ ಟೋಟಲ್ ಆಗಿ? ಸ್ಕೋಪ್. ಓಕೆ, ಕ್ಯಾಂಡಿಡೇಟ್ ಸೈಟ್ ಅಂದ್ರೆ ಸ್ಕೋಪೆ. ಸ್ಕೋಪೆ. ಇಬ್ರು ಕರೆಕ್ಟ್. ಓ ನಾನ್ ಫಸ್ಟ್ ಓದ್ತಿದ್ರು, ನಾನೇ ಲಾಸ್ಟ್ ಅಂತ ಓದ್ತಿರೋದು. ವಾ ಏನಿದು, ಪಟ್ ಅಂತ ಓದ್ತಿದ್ದೀನಿ ನಾನು. ಓಕೆ ಆಯ್ತು ಎಲ್ಲರದು. ಫ್ರಾಸ್ಟ್ ಅವ್ರ ಗ್ಯಾಪ್ ಅಲ್ಲಿ ದೇಪಡ್ತಾರಲ್ಲಪ್ಪ 20 ಕಿಲೋ ಹೆಲ್ಮೆಟ್. 20 ಕಿಲೋ 20 ಪಾಯಿಂಟ್ ಕರೆಕ್ಟ್. ಈಸಿ. ಏನ್ ಹೇಳ್ದೆ ಆಗ್ಲೇ ಲಾಸ್ಟ್ ಅಲ್ಲಿ? ಇನ್ನೊಂದು 20 ತಗೊಂತೀನಿ ನೋಡಿ ಎಂದೆ. ಓಕೆ ಓಕೆ ಇಷ್ಟೇ, ಜಸ್ಟ್ ಮಿಸ್. ಬಸರ್ ರೀಸೆಟ್ 41 ಮಿಲಿಸೆಕೆಂಡ್ ಅಂತೆ ಸ್ಮಿತಾ ಅವರು. ನೈಸ್, ಮಿಲಿ ಸೆಕೆಂಡ್ಸ್. ಓಕೆ, ಲಾಸ್ಟ್ ಕ್ವೆಶ್ಚನ್ ಗೈಸ್ ಈ ರೌಂಡ್ದು. ಓಕೆನಾ? ಹೇ ಸಿರಿ. ಸರಿ ಅವರೇ, ಬ್ಯಾಕ್ ಪ್ಯಾಕ್. ಕರೆಕ್ಟ್ ಆನ್ಸರ್. ಕರೆಕ್ಟ್. ಹೌದು ಕರೆಕ್ಟ್. ಸದ್ಯಕ್ಕೆ ನಂದು 40 ಪಾಯಿಂಟ್ಸ್ ಇವಾಗ.
Yep. -10 ಆಗಿದೆ -10 -10 ಫಸ್ಟ್ ರೌಂಡ್ ಅಲ್ಲಿ ಮೈನಸ್ ಮಾಡ್ಕೊಳ್ಳಿ 40. ಯಪ್ ಅಲ್ಲಿ ಗೈಸ್ ಈ ರೌಂಡ್ ಎಂಡ್ ಆಗುತ್ತೆ ಇಲ್ಲಿಗೆ. ಅಂತೂ ನನಗೂ ಈ ಗೇಮ್ಗೂ ಸಂಬಂಧನೇ ಇಲ್ಲ ಅಂದಂಗೆ ಕೂತಿದ್ದಾನೆ. 0 ಪಾಯಿಂಟ್ಸ್ ಅಲ್ಲಿ ಪಾಪ. ನೆಕ್ಸ್ಟ್ ಬಜರ್ ರೌಂಡ್ ಅಲ್ವಾ. ಆಲ್ರೈಟ್ ಗೈಸ್, ಸೊ ಇಲ್ಲಿಗೆ ಥರ್ಡ್ ರೌಂಡ್ ಎಂಡ್ ಆಗಿದೆ. ಫಸ್ಟ್ ಫ್ಲೋರ್ ಇಂದ ಬಿದ್ದಿರೋದು. ಸಿರಿ ಫಸ್ಟ್ ಕಣ್ಣೆಲ್ಲ ಮುಚ್ಕೊಂಡು ಫಸ್ಟ್ ಫ್ಲೋರ್ ಇಂದ ಇದಿರೋದು ಗೈಸ್, ಗ್ರೌಂಡ್ ಫ್ಲೋರ್ ಗೈಸ್. ಅಲ್ವಾ. ಏಯ್ ಏನೋ ಸಾರಿ. ಆಲ್ರೈಟ್ ಗೈಸ್, ನೋಡಿದ್ರಲ್ಲ ಹೇಗಿತ್ತು ನಮ್ಮ ಮೊದಲ 3 ರೌಂಡ್ಸ್ ಆಫ್ BGMI ಆಡಿಯೋ ಕ್ವಿಜ್. ಅಂಡ್ ಇದು ಬರೀ 3 ರೌಂಡ್ಸ್ ಅಷ್ಟೇ, ಇನ್ನೂ 2 ರೌಂಡ್ ಬಾಕಿ ಇದೆ. 4ನೇದಂತೂ ಬೋನಸ್ ರೌಂಡ್ ಅಂಡ್ 5ನೇದಂತೂ ತುಂಬಾ ಎಕ್ಸೈಟಿಂಗ್ ಆಗಿರೋ ರೌಂಡ್ ಒಂದು ಪ್ಲಾನ್ ಮಾಡಿದೀವಿ. ಅಂಡ್ ನೋಡೋಣ ನೆಕ್ಸ್ಟ್ 2 ರೌಂಡ್ಗಳಲ್ಲಿ ಸ್ಕೋರ್ ಬೋರ್ಡ್ ಅಲ್ಲಿ ಈಗ ಯಾರು ಮುಂದೆ ಇರ್ತಾರೆ ಅವ್ರು ಮುಂದೆ ಇರ್ತಾರೆ, ಹಿಂದೆ ಇರೋರು ಹಿಂದೆ ಇರ್ತಾರ, ಅಥವಾ ಯಾರಾದ್ರೂ ಕ್ಲಚ್ ಕಂಬ್ಯಾಕ್ ಏನಾದ್ರು ಮಾಡ್ತಾರಂತ. ಸೊ ಅಲ್ಲಿ ಗಂಟ ನಾವು ವೇಟ್ ಮಾಡಬೇಕು. ಅಂದ್ರೆ ಆ ವಿಡಿಯೋನ ನಾವು ಪಾರ್ಟ್ 2 ಆಗಿ ಕೊಡ್ತಾ ಇದ್ದೇವೆ ನಿಮಗೆ. ಅಂಡ್ ಅದು 12ನೇ ತಾರೀಕು ಅಂದ್ರೆ ನೆಕ್ಸ್ಟ್ ಮಂಡೇ, ಅಂದ್ರೆ 2 ದಿನ ಆದ್ಮೇಲೆ ರಿಲೀಸ್ ಆಗ್ತಾ ಇದೆ ಅಷ್ಟೇ. ಸೊ ಅಲ್ಲಿ ಗಂಟ ನೀವೇನ್ ಮಾಡ್ಬೇಕಂದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಬೇಕು ಅಂಡ್ ನಿಮ್ಮ ಸಜೆಷನ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನೆಕ್ಸ್ಟ್ ವಿಡಿಯೋ ಬರೋತ್ತಿಗೆ ನಿಮ್ಗೆ ನೋಟಿಫಿಕೇಶನ್ ಬರಬೇಕಲ್ವಾ, ಸೊ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.